ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪ್ ಕಾಲೇಜ್ಗಳ ಬಗ್ಗೆ ಲಿಸ್ಟನ್ನು ಕೊಡ್ತಾ ಇದ್ದಾನೆ. ಮತ್ತು ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೈದೆ ಟಾಪ್ 10 ಆರ್ಡರ್ ವೈಸಲ್ಲಿ ಇಡ್ತಾ ಇದ್ದಾನೆ. ಆ್ಯಂಡ್ ಯು ಕ್ಯಾನ್ ಸ್ವಾಪ್. ಅದು ಬಿಟ್ಟು ಮತ್ತು ಉಳಿದಂಥ ಒಂದಿಷ್ಟು ಕಾಲೇಜ್ಗಳನ್ನು ನೀವು ಯಾವ ಆರ್ಡ್ರಲ್ಲಿ ಇಡ್ಬೋದು, ಇಟ್ಸ್ ಲೆಫ್ಟ್ ಟು ಯು. ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿ ಇಡ್ಬೋದು ಅದ್ರ ಬಗ್ಗೆ ಟಾಪ್ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಆಯಿತಾ. ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪರ್ಸನಲ್ ಗೈಡೆನ್ಸ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. KCET 2024 ಮತ್ತು ಕಾಮೆಡ್ಕೆ 2024ಗೆ ಏಕಲವ್ಯ 2024 ಅಂತ. ಫೀಸು 500 ಆಗಿರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಆಗ್ಬೋದು. ಓಕೆ, ಸೊ ಇದರಲ್ಲಿ ನಿಮಗೆ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. PDF ಅನ್ನು ಸೆಂಡ್ ಮಾಡ್ತೇವೆ. ಆ PDF ಅನ್ನು ನೀವು ಲಿಸ್ಟ್ ಮಾಡಬೇಕು. ಅದಾದ ನಂತರ ಆ PDF ಪ್ರಕಾರ ಯಾವ ಕಾಲೇಜನ್ನು ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ ನಾವು ಹೇಳ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸ್, ಆಯಿತಾ. ಈಗ ಫಸ್ಟ್ ನಿಮಗೆ ನಾನು ಟಾಪ್ ಕಾಲೇಜ್ಗಳ ಲಿಸ್ಟನ್ನು ಹೇಳ್ತೇನೆ, ಆಯಿತಾ. ಟಾಪ್ ಕಾಲೇಜ್ಗಳ ಲಿಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಈಗ ಟಾಪ್ 10 ಯೂಶುವಲ್ ಆಗಿ ಎಲ್ಲರೂ ಹೇಳ್ತಾರೆ, ಅದನ್ನೇ ನಾನು ಹೇಳ್ತಾ ಇರೋದು. ಲೈಕ್ ಇದು ನನ್ನ ಲಿಸ್ಟ್ ಸ್ಟೂಡೆಂಟ್ಸ್. ಆಮೇಲೆ ಎಲ್ಲರದ್ದು ಸೇಮ್ ಇರೋದಿಲ್ಲ. ಅಕಾರ್ಡಿಂಗ್ ಟು ಮೀ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ. RVC ಕೋಡ್ ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಿಮಗೆ, E005. ಎರಡನೇದು ಪೆಸ್ ಯೂನಿವರ್ಸಿಟಿ ಆದರೂ ತಗೊಳ್ಳಿ, ಆರ್ ಎಲ್ಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಗೊಂಡ್ರು ಪ್ರಾಬ್ಲಮ್ ಇಲ್ಲ. ಪೆಸ್ ಯೂನಿವರ್ಸಿಟಿ ನಾನು ಇದೇ ಹೇಳ್ತಾ ಇರೋದು, ರಿಂಗ್ ರೋಡ್ ಕ್ಯಾಂಪಸ್ಸು. ಅದಾದಮೇಲೆ BMSCE BMS ಕಾಲೇಜ್ ಆಫ್ ಇಂಜಿನಿಯರಿಂಗು. ನಾನು ಪೆಸ್ BMSC ಮತ್ತು MSRIT ಇವು ಮೂರರಲ್ಲಿ ಏನು ಡಿಫರೆನ್ಸ್ ಇದಾಗೋದಿಲ್ಲ. ಸೊ ಇವುಗಳನ್ನು ಬೇಕಾದರೆ ಸ್ವಾಪ್ ಮಾಡ್ಬೋದು, ಇಟ್ಸ್ ಲೆಫ್ಟ್ ಟು ಯು. MSRIT ಇದು E006, ಇದು E009, E006 ಆಗುತ್ತೆ. BMS E048, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಪೆಸ್ E009 ಆಗಿದೆ. RVC E005E. ಓಕೆ, ಇದು ಕೋಡು. ಅದು ಬಿಟ್ಟರೆ ನೆಕ್ಸ್ಟ್ ನೀವು JCE ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, JSS ಯೂನಿವರ್ಸಿಟಿ ಅಂತ ಕರೀತಾರೆ, SJCE ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು, E021. ಅದಾದ ನಂತರ ನಿಮಗೆ ಶ್ರೀ ಜಯಚಾಮರಾಜೇಂದ್ರ ಆದಮೇಲೆ UVCE ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, E001 ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು. ಅದಾದಮೇಲೆ ಪೆಸ್ ಯೂನಿವರ್ಸಿಟಿನೂ ಕೂಡ ಇಲ್ಲಿ ಇಡ್ಬೋದು. ಪೆಸ್ ಯೂನಿವರ್ಸಿಟಿಯಲ್ಲಿ ಇದು ರಿಂಗ್ ರೋಡ್ ಕ್ಯಾಂಪಸ್ ಆಯಿತು. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸನ್ನು ಬೇಕಾದರೆ ಇಲ್ಲಿ ಇಡ್ಬೋದು ಸ್ಟೂಡೆಂಟ್ಸ್. ಪೆಸ್ ಯೂನಿವರ್ಸಿಟಿ, ದಿಸ್ ಇಸ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, E141. ಓಕೆ, ಅದಾದ ನಂತರ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದನ್ನು ನೀವು E007 ಅಂತ ಕರೀತಾರೆ. ಅದಾದಮೇಲೆ NIE ಮೈಸೂರು ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಆಯಿತಾ. ಇದು ಮೇನ್ ನಾರ್ತ್ ಕ್ಯಾಂಪಸ್, ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರೋದು ನಾರ್ತ್ ಕ್ಯಾಂಪಸ್ಸಲ್ಲಿ. ಸೊ E178 ಎನಿವೇ ಪ್ಲೇಸ್ಮೆಂಟ್ ಇಸ್ ಕಂಬೈನ್ಡ್, NIE ಮೈಸೂರು. ಅದಾದಮೇಲೆ ನಿಮ್ಮದು BIT ಇದೆಯಲ್ಲ, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BIT ಬ್ಯಾಂಗಲೂರು. BIT ಕೂಡ ಒಳ್ಳೆಯದೆ. 3, 4, 5, 6, 7, 8, 9, 10. ಓಕೆ, BIT ಕೂಡ ಒಳ್ಳೆಯದೆ. BIT ಬ್ಯಾಂಗ್ಳೂರು ಬರುತ್ತೆ ಇದು. ಸೊ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದಿಷ್ಟು ಟಾಪ್ ಕಾಲೇಜ್ಗಳಾಗುತ್ತೆ ಸ್ಟೂಡೆಂಟ್ಸ್, ಟಾಪ್ 10. ಸೊ ಇದರಲ್ಲಿ ನೋಡಿ, ನೀವು ಬೇಕಾದರೆ ಚೇಂಜಸ್ಗಳನ್ನು ಮಾಡ್ಬೋದು, ಇಟ್ಸ್ ಲೆಫ್ಟ್ ಟು ಯು. ಅಂದರೆ ನಿಮ್ಗೆ ಬೇಕಾದಾಗಿ ಇದನ್ನು ಆರ್ಡರ್ನ ಚೇಂಜಸ್ ಮಾಡ್ಬೋದು, ಆಯಿತಾ. ಓಕೆ, BIT ಬ್ಯಾಂಗ್ಳೂರಿನ ಕೋಡ್ ಬಂದುಬಿಟ್ಟು E008 ಸ್ಟೂಡೆಂಟು. ಇದಿಷ್ಟು ಟಾಪ್ 10 ಆಗುತ್ತೆ. ಟಾಪ್ 10 ಆಲ್ಮೋಸ್ಟ್ ನೀವು ಹೇಳ್ಬೋದು. ಇದ್ರ ನಂತರ ಬೇಕಾದರೆ ನೀವು ಇಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟನ್ನು ಆ್ಯಡ್ ಮಾಡ್ಬೋದು, KLEನೂ ಆ್ಯಡ್ ಮಾಡ್ಬೋದು. ಬೇಕಾದರೆ ಇಲ್ಲಿ ನೀವು ಚೇಂಜಸ್ಗಳನ್ನು ಮಾಡಿ KLE ಸಿದ್ಧಗಂಗಾ ಇನ್ಸ್ಟಿಟ್ಯೂಟು, ಇಲ್ಲಿ ನೀವು ಪೆಸ್ ಯೂನಿವರ್ಸಿಟಿನ 2 ಸತಿ ಹಾಕಿರ್ಲಿಕ್ಕೆ ಹೋಗಿ 10ನಲ್ಲಿ ಬಂದಿತ್ತು. ನೆಕ್ಸ್ಟ್ ಬೇಕಾದರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ SIT ತುಮಕೂರು ಹಾಕ್ಬೋದು, ಆಯಿತಾ. ಇದು ಕಾಮನ್ ಆಗಿ ಎಲ್ಲರೂ ಹೇಳ್ತಾರೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬೇಕಾಗಿರೋದು ಇಂಪಾರ್ಟೆಂಟು. ಇದನ್ನು ನಾನು ಯಾವುದನ್ನು ಆರ್ಡ್ರಲ್ಲಿ ಹೇಳ್ತಾ ಇಲ್ಲ ಸ್ಟೂಡೆಂಟ್ಸ್, ಆಯಿತಾ. ಇದು ಟಾಪ್ 10 ಆಯಿತಾ. ನೆಕ್ಸ್ಟ್ ನಿಮ್ಮ ಈ ಟಾಪ್ 10 ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಒಂದು 10,000 ಒಳಗೆ ರ್ಯಾಂಕ್ ಇದ್ದರೆ ಮಾತ್ರ ಟಾಪ್ 10 ಒಳಗಡೆ ಹೋಗ್ಬೋದು. 10 ಅಥವಾ 15,000, ಅಪ್ ಟು 15,000 ಅದ್ರ ಮೇಲಿದ್ದರೆ ನಿಮಗೆ ಟಾಪ್ 10 ಹೋಗ್ಲಿಕ್ಕೆ ಆಗೋದಿಲ್ಲ. ಅದಾದ ನಂತರ ಮುಂದಿನ ಆಪ್ಷನ್ ನಿಮ್ಗೆ ಯಾವುದೆಲ್ಲ ಇರಬೇಕಂತ ಕೇಳಿದರೆ, ಈಗ ಮುಂದಿನ ನಾನು ಇದನ್ನು ಆರ್ಡ್ರಲ್ಲಿ ಕೊಡ್ತಾ ಇಲ್ಲ, ರ್ಯಾಂಡಮ್ ಆಗಿ ಕೊಡ್ತಾ ಇದ್ದೇನೆ. ಆರ್ಡ್ರಲ್ಲಿ ಕೊಡ್ತಾ ಇಲ್ಲ ಸ್ಟೂಡೆಂಟ್ಸ್, ಇವಾಗಲೇ ಹೇಳ್ತಾ ಇದ್ದೇನೆ, ಆಯಿತಾ. ನೆಕ್ಸ್ಟ್ ನೀವು ಒಂದು ಟಾಪ್ ಕಾಲೇಜಸ್, ಇವು ಟಾಪ್ 10 ಆದಮೇಲೆ ಯಾವ ಕಾಲೇಜಿನ ಆರ್ಡ್ರಲ್ಲಿ ನೀವು ಹಾಕ್ಬೋದು, ಆಯಿತಾ. ಟಾಪ್ ಕಾಲೇಜಸ್ಸಲ್ಲಿ ನೋಡಿ, ನಮಗೆ ಈಗ BMSIT ಇದೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ,
ಅದಾದಮೇಲೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ಆಮೇಲೆ BVB ಇದೆ, BVB ಅಥವಾ ಅದನ್ನು KLE ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ, KLE BVB CET. ಓಕೆ, ಇದು ಧಾರವಾಡದಲ್ಲಿ ಬರುತ್ತೆ. KLE ಇದೆ, BMSIT, SIT ತುಮಕೂರು. ಅದಾದಮೇಲೆ RVIT ಇದೆ, RV ಯೂನಿವರ್ಸಿಟಿ ಇದೆ, ಇದು ವೆರಿ ವೆರಿ ಇಂಪಾರ್ಟೆಂಟು. RV ಯೂನಿವರ್ಸಿಟಿ ಇದೆ. ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, NMIT ಇದೆ, BNMIT ಇದೆ, CMRIT ಇದೆ, ನ್ಯೂ ಹೊರಿಝಾನ್ ಇದೆ, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದೆ, ಡಾಕ್ಟರ್ ಅಂಬೇಡ್ಕರ್ ಇದೆ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸರ್ MVIT ಇದೆ. ಇದು ನಿಮ್ಮ ನೆಕ್ಸ್ಟ್ ಆಪ್ಷನಲ್ಲಿ ಇದೆಲ್ಲ ಹೇಳ್ತಾ ಇರೋದು. ಸರ್ MVIT ಇದೆ, ಡಾಕ್ಟರ್ ಅಂಬೇಡ್ಕರ್ ಸರ್ MVIT. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದೆ, DSATM ಇದೆ. ಆಮೇಲೆ MVJ ಇದೆ, MVJ ಕಾಲೇಜ್ ಆಫ್ ಇಂಜಿನಿಯರಿಂಗು. ನೆಕ್ಸ್ಟ್ ನಿಮಗೆ ಯಾವ್ದು ಹೇಳ್ಬೋದು, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇದೆ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇದೆ. SDM ಧಾರವಾಡ ಇದೆ, SDM ಧಾರವಾಡ ಇದೆ, SDM ಧಾರವಾಡ ಇದೆ. KLS ಗಾಕ್ಟೆ ಇದೆ, ಅದನ್ನ ಹೇಳ್ಬೋದು. SJC ಇದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, SJC ಅನ್ನೋದು, ಅದು ನೀವು ಹಾಕದೇ ಇದ್ರು ನೋ ಪ್ರಾಬ್ಲಮ್. ಮಲೆನಾಡ್ ಇದೆ ಹಾಸನದಲ್ಲಿ, ಮಲೆನಾಡ್ ಹಾಸನ, ಇದನ್ನ ಹಾಕ್ಬೋದು. ನೆಕ್ಸ್ಟ್ ವಿದ್ಯಾವರ್ಧಕ ಮೈಸೂರು, ಇದನ್ನು ಬಿಡಬೇಡಿ, ವಿದ್ಯಾವರ್ಧಕ ಮೈಸೂರಿದೆ. ಆರ್ಡ್ರಲ್ಲಿ ಇಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದಾನೆ. ವಿದ್ಯಾವರ್ಧಕ ಮೈಸೂರಿದೆ. ಆಚಾರ್ಯ ಇದೆ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗಲೂರು, ಆಚಾರ್ಯ ಇನ್ಸ್ಟಿಟ್ಯೂಟ್ ಇದೆ ನಿಮಗೆ ಬ್ಯಾಂಗ್ಳೂರಲ್ಲಿ. RNSIT ಇದೆ, RNSIT ಇದೆ, BMSIT ಆಗಿದೆ. GSSS ಇದು ಮೈಸೂರಲ್ಲಿದೆ ಸ್ಟೂಡೆಂಟ್ಸ್. ದಿಸ್ ಇಸ್ ಓನ್ಲಿ ಫಾರ್ ವುಮನ್ಗೆ ಮಾತ್ರ ಇರೋದು, ವುಮನ್ಸಿಗೆ ಮಾತ್ರ ಇರೋದು ಅದು, ಆಯಿತಾ. MVJ ಆಗಿದೆ, KLS ಆಗಿದೆ, ಧರ್ಮಸ್ಥಳ. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದು ಬಾಗಲಕೋಟ, ಬಸವೇಶ್ವರ ಬಾಗಲಕೋಟು, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕರೀತಾರೆ ಅದನ್ನು. ಇಟ್ ಈಸ್ ಇನ್ ಬಾಗಲಕೋಟ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈಗ 10 ಬಿಟ್ಟು, ಈಗ 10 ಆಯ್ತಲ್ಲ, ಅದು ಬಿಟ್ಟು ಇಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 ಅಂದರೆ ಟೋಟಲ್ ಹತ್ರ ನಿಮಗೆ 32 ಕಾಲೇಜಸ್ಗಳಾಯಿತು. ಓಕೆ, ಇದರಲ್ಲಿ ನೋಡಿ ಮತ್ತೆ SJC 3 ಕ್ಯಾಂಪಸ್ ಇದೆ, ಆಯಿತಾ. NIE 2 ಕ್ಯಾಂಪಸ್ ಇದೆ, ನಾರ್ತ್ ಮತ್ತು ಸೌತ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲ ಆಯಿತು, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲ ಆಯಿತು. ಟೋಟಲ್ ನೋಡಿ 32 ಕಾಲೇಜಸ್ ಆಯಿತು. ಈ 32 ಕಾಲೇಜಸ್ ಇದೆಯಲ್ಲ, ಟಾಪಲ್ಲೇ ಬರುತ್ತೆ ಎಲ್ಲದು. ನಿಮ್ಗೊಂದು ಏನು ಹೇಳ್ತಾರೆ, ಒಂದು 30K ಬಿಲೋ ಇದ್ದರೆ ರ್ಯಾಂಕ್, 30 to 40K ಬಿಲೋ ಇದ್ದರೆ ನೀವು ಆಲ್ಮೋಸ್ಟ್ ಇದೆಷ್ಟು ಕಾಲೇಜಲ್ಲಿ ತಗೊಳ್ಬೋದು. ಓಕೆ, ಇದಿಷ್ಟು ಕಾಲೇಜಲ್ಲಿ 30 to 40K ನಿಮ್ಮ CET ರ್ಯಾಂಕ್ ಬಿಲೋ ಇದ್ದರೆ ಅಪ್ ಟು 40K ಇದೆಲ್ಲದು ಸಿಗುತ್ತೆ, ಅಪ್ ಟು 40K ಗ್ಯಾರಂಟಿ, ಆಯಿತಾ. ಇದೆಲ್ಲ ಕಾಲೇಜ್ಗಳು ನಿಮ್ಮ ಚಾನ್ಸ್ ಇದೆ. ಓಕೆ, ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಇದು ಟಾಪ್ 10 ಆಗುತ್ತೆ. ಅದಾದ ನಂತರ ಇದನ್ನು ನಾನು ಆರ್ಡ್ರಲ್ಲಿ ಕೊಡಲಿಲ್ಲ, ಇವಾಗಲೇ ಹೇಳ್ತಾ ಇದ್ದೇನೆ. ಇದೆಲ್ಲದು ಕೂಡ ನೆಕ್ಸ್ಟ್ ಆಪ್ಷನಲ್ಲಿ ನಿಮ್ಮ ಆರ್ಡ್ರನ್ನ ನೋಡಬೇಕು. ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ಯಾವುದನ್ನು ಹಾಕಬೇಕು ನೀವು ಹಾಕ್ಬೋದು, ಆಯಿತಾ. VNMIT, NMIT, RV ಯೂನಿವರ್ಸಿಟಿ, RVIT, KLE, SIT, CMRIT, ನ್ಯೂ ಹೊರಿಝಾನ್, JSSIT, ಡಾಕ್ಟರ್ EIT, SM ಸರ್ ಎಂ ವಿಶ್ವೇಶ್ವರಯ್ಯ, DSATM, MVJ, ಇದೆಲ್ಲ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ಓಕೆ, ಯಾವುದು ಆರ್ಡ್ರಲ್ಲಿ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಇದು ಆರ್ಡ್ರಲ್ಲಿ ಇದು ಮಾಡೋದು ನಿಮ್ಮ ಇದು ಬರುತ್ತೆ. ಇದು ಹತ್ರ ಟಾಪ್ 30 to 32 ಕಾಲೇಜಸ್ ಆಯಿತು ನಿಮಗೆ, ಆಯಿತಾ. ಟಾಪ್ 30 to 32 ಕಾಲೇಜ್ ಆಯಿತು. 35 ಅಂತೇಳಿ ಹೇಳ್ಬೋದು, ಯಾಕಂದರೆ ಕೆಲವೊಂದು ರಿಪೀಟ್ ಆಗುತ್ತೆ ಬಿಡಿ. ಓಕೆ, ಇದು ಯಾರಿಗೆ, ನಮ್ಮದು ಅಪ್ ಟು ಒಂದು 40K ಇರುವವರಿಗೆ. SC ST ಅಂತ ಹೇಳಿದ್ರೆ ಒಂದು 50K 60K ವರೆಗೂ ಇದು ಸಿಗುತ್ತೆ, ಆಯಿತಾ. 2A ಕ್ಯಾಟಗರಿಗೂ 40K, ಜನರಲ್ ಕ್ಯಾಟಗರಿ 1 ವರೆಗೂ ಸಿಗುತ್ತೆ 40K 50K ವರೆಗೂ ಇದೆಲ್ಲ ಕಾಲೇಜ್ಗಳು ಸಿಗುತ್ತೆ, ಆಯಿತಾ. ಇದೇ ಲಿಸ್ಟಲ್ಲಿ ಇರಲಿ, ಇದೇ ಲಿಸ್ಟಲ್ಲಿ. ಓಕೆ, ನೆಕ್ಸ್ಟ್ ನಾನು ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೇನೆ ಕೇಳಿದ್ರೆ, ನಿಮಗೆ ಟಾಪ್ ಅಂದರೆ ನಿಮಗೆ 50,000 ಇಂದ ಅಬೋ 50 to 60,000, 60,000 ಇಂದ ಅಬೋ ಅಪ್ ಟು 1 lakh ವರೆಗೂ ಇರುವಂಥ ಕಾಲೇಜ್ಗಳು ಯಾವ ಸಿಗ್ಬೋದು ಲಿಸ್ಟ್ಗಳನ್ನು ನೆಕ್ಸ್ಟ್ ಇದರಲ್ಲಿ ಕೊಡ್ತೇನೆ ಫ್ರೆಂಡ್ಸ್, ಆಯಿತಾ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಏನಾದರೂ ಡೌಟ್ಗಳಿದೆ ನಾನು ಕೇಳಿ. ಅದೇ ರೀತಿ ಯಾರಿಗಾದರೂ ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಗೈಡೆನ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದರಲ್ಲಿ KCET ಮತ್ತು ಕಾಮೆಂಟ್ Kಗೆ 2024ರ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಎಲ್ಲದನ್ನು ನಾನು ನಿಮಗೆ ಪರ್ಸನಲ್ ಆಗಿ ಗೈಡೆನ್ಸನ್ನು ಕೊಡ್ತೇವೆ. ಓಕೆ, ಫಸ್ಟಿಗೆ ಲಿಸ್ಟನ್ನು ಕೊಡ್ತೇವೆ. ಅದಾದ ನಂತರ ಆ ಲಿಸ್ಟಿಗೆ ಸರಿಯಾಗಿ ಅದನ್ನು ಹೇಗೆ ಅರೇಂಜ್ ಮಾಡಬೇಕು ಅದ್ರ ಬಗ್ಗೆ ನಾವು ನಿಮಗೆ ಓವರ್ ದ ಕಾಲ್
ನಿಮಗೆ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತು ಕಾಮಿಡ್ಗೆ ಇರುವಂಥ ಸ್ಟೂಡೆಂಟ್ಸ್ಗೆ ಇನ್ನು ಡಾಕ್ಯುಮೆಂಟ್ ವೆರಿಫೈ ಆಗಲಿಲ್ಲ ಅಂತ ಟೆನ್ಷನ್ ತಗೊಳ್ಬೇಡಿ. ಬಿಕಾಸ್ ನನ್ನ ಪ್ರಕಾರ ಮೇ ಬಿ ಇದು ಈ ಮಂತ್ ಎಂಡ್ವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅಪ್ಲೋಡ್ ಮಾಡಿ ಇಡಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, KCET ಕೂಡ ಲೇಟ್ ಆಗೋ ಚಾನ್ಸಸ್ ಇದೆ. ಈ ವೀಕೆಂಡಲ್ಲಿ ಒಳಗಡೆ ಏನಂತ ಗೊತ್ತಾಗುತ್ತೆ. ಈ ವೀಕೆಂಡ್ ಒಳಗಡೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದರೆ ಅಥವಾ ಇದು ರಿಲೀಸ್ ಆದರೆ, ಫೀಸ್ ಸ್ಟ್ರಕ್ಚರ್ ರಿಲೀಸ್ ಆದರೆ ಗೊತ್ತಾಗುತ್ತೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆದರೆ ಗೊತ್ತಾಗುತ್ತೆ. ಓಕೆ, ಈ ವೀಕೆಂಡ್ವರೆಗೆ ಏನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೀಟ್ ರಿಸಲ್ಟ್ ಕೂಡ ವಿದಲ್ಟ್ ಆಗಿರ್ಲಿಕ್ಕೆ ಹೋಗಿ ನೀಟ್ ರಿಸಲ್ಟ್ ಕೊಟ್ಟಿದ್ದಾರೆ, ಬಟ್ ಕೋರ್ಟಿಂದ ಸ್ಟೇ ಬರ್ಲಿಕ್ಕೆ ಹೋಗಿ ಇನ್ನೂ ಅಲ್ಲಿಂದ ಏನು ಅಂತ ಡಿಸಿಷನ್ ಬರಲಿಲ್ಲ, ವರ್ಡಿಗೆ ಬರಲಿಲ್ಲ. ಅದಕ್ಕೋಸ್ಕರ ಲೇಟ್ ಆಗೋ ಚಾನ್ಸಸ್ ಇದೆ. ಓಕೆ, ಡೋಂಟ್ ವರಿ ಅಬೌಟ್ ದಾಟ್. ಅಷ್ಟರೊಳಗಡೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ವರ್ಕೌಟ್ಗಳನ್ನ ಮಾಡಿ ಕಾಲೇಜ್ಗಳನ್ನ ಲಿಸ್ಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕನ್ವೆ ಮಾಡಬೇಕಿತ್ತು. ಇದಿಷ್ಟು ಮೆಸೇಜ್ ಮಾಡಿದ್ದೇನೆ. ಎಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಸೈನಿಂಗ್ ಆಫ್. Until that, take care, love you all, bye bye.